ನಾವು ಗೇಮ್ ಆಡೋ ಟೈಮ್ನಲ್ಲಿ ಹೊಡೆಯೋಕ್ಕೆ ಹೋಗ್ತೀವಿ, ಆದರೆ ಸಡನ್ನಾಗಿ ಹೊಡೆಸ್ಕೊಂಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಗೇಮ್ ಪ್ಲೇನೇ ಚೆನ್ನಾಗಿಲ್ವಾ ಅಥವಾ ನಮ್ಮ ಸೆನ್ಸಿಟಿವಿಟಿ ಮ್ಯಾಟರ್ಸ್ ಆಗುತ್ತೋ? ಓಕೆ, ಇದೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ಲೈಕ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋದಲ್ಲಂತೂ ನಿಮಗೆ ಸೆನ್ಸಿಟಿವಿಟಿ, ಕಸ್ಟಮ್ HD ಮತ್ತು ರಿಕಾಯಿಲ್ ಕಂಟ್ರೋಲ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹೊಸಬ್ರಾಗಿದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕ್ರಿಮಿನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗೈಸ್, ಇದರಲ್ಲಿ ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ. ಓಕೆನಾ? ಒಬ್ಬ ಲಕ್ಕಿ ವಿನ್ನರ್ಗೆ 200 ರೂಪೀಸ್. ಮತ್ತು ಪ್ರತಿಯೊಬ್ಬರು ಏನಾದರೂ ಒಂದು ಕಮೆಂಟ್ ಮಾಡ್ಕೊಳ್ಳಿ, ಅವ್ರಿಗೆ ನಾನು ಗಿವ್ ಅವೇ ಕೊಡ್ತೀನಿ. ಓಕೆನಾ? ಪ್ರತಿ ಸಲ ನಾವು ಗೇಮ್ ಆಡೋ ಟೈಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಸೆನ್ಸಿಟಿವಿಟಿ. ಓಕೆನಾ? ನಾನು ಇಟ್ಟಿರೋ ಸೆನ್ಸಿಟಿವಿಟಿನ ನಿಮಗೆ ತೋರಿಸ್ತೀನಿ. ಅದು ವರ್ಕ್ ಆದರೆ ನೀವು ಇಟ್ಕೊಳ್ಳಿ, ಮತ್ತು ನಿಮ್ಮ ಸೆನ್ಸಿಟಿವಿಟಿನ ಒಂದು ಕಡೆ ಬರೆದಿಟ್ಕೊಂಡಿರಿ. ಯಾಕೆಂದರೆ ಇದು ವರ್ಕ್ ಆಗಿಲ್ಲ ಅಂದರೆ ನಿಮ್ಮದೇ ಇಟ್ಕೊಳ್ಳೋರಂತೆ. ಓಕೆನಾ? ಮತ್ತು ಜನರಲ್ ಬಂದು 175 ಇಟ್ಟಿದ್ದೀನಿ. ರೆಡ್ ಡಾಟ್ ಬಂದು 41 ಇಟ್ಟಿದ್ದೀನಿ. ಓಕೆನಾ? ನಾನು ಆ್ಯಂಡ್ರಾಯ್ಡ್ನಲ್ಲಿ ಆಡೋ ಟೈಮ್ನಲ್ಲಿ ರೆಡ್ ಡಾಟು 13, 12 ಕೂಡ ಇಡ್ತಾಯಿದೆ, 41 ಕೂಡ ಇಡ್ತಾಯಿದೆ. ಓಕೆ, ಇದೆಲ್ಲ ಟ್ರೈ ಮಾಡಿ. ಆಮೇಲೆ ಜನರಲ್ 175 ತುಂಬ ಅಂದರೆ ಸ್ಪೀಡ್ ಆಗ್ಬೋದು, ಸ್ಕ್ರೀನ್ ರೊಟೇಟ್ ಎಲ್ಲ ಟ್ರೈ ಮಾಡಿ. ಈ ಸೆನ್ಸಿಟಿವಿಟಿ ಅಂತೂ ನನಗೆ ತುಂಬಾ ಯೂಸ್ ಆಗ್ತೈತೆ, ನಿಮಗೂ ಕೂಡ ಯೂಸ್ ಆಗ್ಬೋದು. ಓಕೆನಾ? ನಾವು ಹೆಡ್ಶಾಟ್ ಹೊಡೆದಾಗ ನಮ್ಮ ಸ್ಕ್ರೀನು ತುಂಬಾ ಸ್ಮೂತ್ ಇರಬೇಕು ಅಲ್ವಾ? ಕೆಲವೊಂದು ಆಪ್ಷನ್ ನಾನು ಯಾವ ರೀತಿ ಆನ್ ಮಾಡಿದ್ದೀನಿ ಆ ರೀತಿ ಆನ್ ಮಾಡ್ಕೊಳ್ಳಿ. ನೀವೇನಾದರೂ ಓಕೆನಾ IFS ಅಂತ ನೋಡ್ತಾ ಇದ್ದೀರಾ, ಅದು ಐನಲ್ಲಿ ಕೊಟ್ಟಿದ್ದೀನಿ. ಅದು ಮಾತ್ರ ಕಂಪಲ್ಸರಿ ಇಡಬೇಕು, ಯಾಕೆಂದರೆ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕ್ರೀನ್. ಓಕೆನಾ? ಆಡೋ ಟೈಮ್ನಲ್ಲಿ ಗೈಸ್, ನಾನಂತೂ ಅಲ್ಟ್ರಾದಲ್ಲಿ ಆಡ್ತಾ ಇದ್ದೀನಿ. ನಿಮ್ಮ ಫೋನ್ ಲ್ಯಾಗ್ ಆದರೆ ದಯವಿಟ್ಟು ಸ್ಮೂತಲ್ಲಿ ಆಡಿ. ಮತ್ತು ಪರ್ಫಾರ್ಮೆನ್ಸ್ ಮೋಡು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅದು ಒಳ್ಳೆ ಗೇಮ್ ಪ್ಲೇ ಕೊಡುತ್ತೆ, ನೀಟಾಗಿ ಸ್ಮೂತ್ ಇರುತ್ತೆ. ಅದು ಕೂಡ ಅದನ್ನ ಆನ್ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಮಾಡ್ಕೋಬೋದು. ಓಕೆನಾ? ಅದೇನು ಮ್ಯಾಟರ್ಸ್ ಆಗೋಲ್ಲ, ಬಟ್ ನಿಮ್ಮ ಡಿವೈಸು ಎಷ್ಟು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮೆಲ್ಲರಿಗೂ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಸೆಟ್ಟಿಂಗ್ಸ್ನಲ್ಲಿ ಗೇಮ್ ಸೆಟ್ಟಿಂಗ್ಸ್ನ ಇಟ್ಕೊಂಡಿದ್ದೀನಿ ಅಂತ. ನಾವು ಗೇಮ್ ಆಡೋ ಟೈಮ್ನಲ್ಲಿ ಫೈರ್ ಬಟನ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಫೈರ್ ಬಟನ್ ಸೈಜ್ ನೀಟಾಗಿಲ್ಲ ಅಂದರೆ ನಾವು ಎಷ್ಟೇ ಹೆಡ್ಶಾಟ್ ಹೊಡೆಯೋಕ್ಕೆ ಟ್ರೈ ಮಾಡಿದ್ರೂ ಬೀಳಲ್ಲ. ಓಕೆನಾ? ಒಬ್ಬೊಬ್ಬರು ಫೈರ್ ಬಟನ್ನ ತುಂಬ ದೊಡ್ಡದಾಗಿ ಇಟ್ಕೊಂಡಿರ್ತಾರೆ, ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ. ನಾನು ಯಾವ ರೀತಿ ಫೈರ್ ಬಟನ್ ಇಟ್ಟಿದ್ದೀನಿ ಅಂದರೆ 59 ಇಟ್ಟಿದ್ದೀನಿ. ಯಾಕೆಂದರೆ ಇದರಿಂದ ಆಲ್ಮೋಸ್ಟ್ ಹೆಡ್ಗೆ ಹೋಗುತ್ತೆ, ನಾನು ಹೊಡೆಯೋದೆಲ್ಲ ಅಂದರೆ ಬಾಡಿಗೂ ಹೋಗುತ್ತೆ, ಹಂಗಂತ ಏನು ಹೇಳ್ತಾಯಿಲ್ಲ, ಬಟ್ ನನಗೆ ಪರ್ಫೆಕ್ಟ್ ಅನಿಸುತ್ತೆ. ನಿಮಗೆ ಆಲ್ಮೋಸ್ಟು 56 ಬೇಕಾದರೂ ನೀವು ಇಟ್ಕೋಬೋದು, ಅದು ಕೂಡ ಬೆಸ್ಟ್ ಐತೆ ಹೇಳಬೇಕು ಅಂದರೆ. ಮತ್ತು ನೀವು 45 ಕೂಡ ಮಾಡ್ಕೋಬೋದು ಗೈಸ್. ಆ ರೀತಿ ಫೈರ್ ಬಟನ್ನ ಇಟ್ಬಿಟ್ಟು ಟ್ರೈ ಮಾಡಿ. ಓಕೆನಾ? ಮತ್ತು ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾವು ಹೊಡೆಯೋ ಟೈಮಲ್ಲಿ ತುಂಬ ರಿಕಾಲ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ನಲ್ಲಿ ಪಾಯಿಂಟರ್ ಸ್ಪೀಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಜಸ್ಟು ರಿಕಾಲ್ ಕಂಟ್ರೋಲ್ ಆಗುತ್ತೆ, ಅಂದರೆ ಎನಿಮಿಗೆ ಬುಲೆಟು ತಾಗುತ್ತೆ. ಓಕೆ, ಫೈನಲಿ ನಮಗೆ ಪಾಯಿಂಟರ್ ಸ್ಪೀಡ್ ಅಂತೂ ಸಿಕ್ಬಿಡ್ತು. ಇವಾಗ ನಾವಂತೂ ಲೆಜೆಂಡ್ ಅಂತ ಹೇಳೋಕ್ಕಾಗಲ್ಲ, ಒಂದು ತಕ್ಕ ಮಟ್ಟಿಗೆ ನಿಮ್ಮ ಗೇಮ್ ಪ್ಲೇ ಇಂಪ್ರೂವ್ ಆಗುತ್ತೆ ಅಂತಲೂ ಬೇಕಾದರೆ ಹೇಳ್ಬೋದು. ಪಾಯಿಂಟರ್ ಸ್ಪೀಡ್ ಫುಲ್ ಕೊಟ್ಬಿಟ್ಟು ಒಂಚೂರು 1 ಪಾಯಿಂಟ್ ಮಾತ್ರ ಹಿಂದೆ ತಗೊಬಂದು ಓಕೆ ಕೊಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಇನ್ ಕೇಸ್ ವರ್ಕ್ ಆಗಿಲ್ಲ ನಿಮ್ಮದು ಅಂದರೆ ಹಳೆ ಸೆನ್ಸಿಟಿವಿಟಿಲೇ ಟ್ರೈ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ. ಬಾಯ್ ಬಾಯ್, ಲವ್ ಯು ಆಲ್.